ಯೂಟ್ಯೂಬ್ ಚಾನಲ್ ಆ್ಯಂಡ್ ಇಟ್ಸ್ ಅನದರ್ ಶಾಪಿಂಗ್ ಡೇ. ಮುದ್ದು ಮಲ್ಕೊಬಿಟ್ಟಿದ್ದಾನೆ, ಹಂಗೆ ಕರ್ಕೊಂಡು ಹೋಗ್ತಿದ್ವಿ. ಪ್ರದೀಪ್ ಬಂದು ಆಲ್ರೆಡಿ ರೀಚ್ ಆಗಿದ್ದಾರೆ. ಮಂತ್ರಿ ಸ್ಕ್ವೇರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಆಲ್ಸೋ ನಾಡಿದ್ದು ಪ್ರದೀಪ್ ಬರ್ಡೇ ಇದೆ. ಸೊ ಸಮಥಿಂಗ್ ಏನಾದರೂ ಒಂದು ಟಿ ಶರ್ಟ್ ಆರ್ ಸಮಥಿಂಗ್ ಏನಾದರೂ ಗಿಫ್ಟ್ ಕೊಡೋಣ ಅಂತ. ಗಿಫ್ಟ್ ಅಂದರೆ ಸರ್ಪ್ರೈಸಾಗಿ ಕೊಡೋದಲ್ಲ, ಅವ್ರಿಗೆ ನೋಡ್ತಾ ಇರಿ ಅಂತ ಹೇಳಿದ್ದೀನಿ. ಅದನ್ನು ನಾನು ಬಿಲ್ ಪೇ ಮಾಡ್ತೀನಿ ಅಷ್ಟೇ. ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅವ್ರು ಸೆಲೆಕ್ಟ್ ಮಾಡ್ತಾರೆ, ನಾನು ಬಿಲ್ ಪೇ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಎಲ್ಲರೂ ಹೊರಟಿದ್ದೀವಿ. ಕಮ್ ಲೆಟ್ಸ್ ಗೋ. ಆಲ್ರೆಡಿ 2 o'clock ಆಗಿದೆ. ನನಗೆ ಗೊತ್ತಿದ್ದು ಗೈಸ್ ಹಿಂಗೆ ಆಗುತ್ತೆ ಅಂತ. ಬಿಕಾಸ್ ನಮ್ಮ ಬೆಳಿಗ್ಗೆ ಎದ್ದೇಳೋದೇ 9-9:30 ಆಗುತ್ತಾ. ಎದ್ದು ಶುವಂಟಿ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಕಬಾಬ್ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಮತ್ತು ಸಂಜೆ ಬಂದಾಗ ಅವ್ರು ಬಂದು ಮಟನ್ ಸಾಂಬಾರು ಮಾಡಬೇಕಂತೆ. ಅಷ್ಟರಲ್ಲಿ ಬರಬೇಕು. ಈಗಲೇ 2 o'clock ನಾವು ಬರೋ ಅಷ್ಟರಲ್ಲಿ ಮೇ ಬಿ ಇನ್ನೂ ಒಂದು 6-7 ಆಗೋಗ್ಬಿಡುತ್ತೆ ಅನ್ಸುತ್ತೆ. ಅಷ್ಟು ಬೇಗ ಹೋಗೋಣ. ಇಂದ ಡೈರೆಕ್ಟ್ ಮೆಟ್ರೋ ಇದೆ. ಕಮ್ ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ಇವ್ರ ಔಟ್ಫಿಟ್ಸ್ ತೋರಿಸ್ತೀನಿ ನೋಡಿ ಗೈಸ್. ಇವಳು ಔಟ್ಫಿಟ್ ತೋರಿಸ್ತೀನಿ ನೋಡಿ ಗೈಸ್. ಎಲ್ಲ ಏನೇನು ಕೊಡಿಸ್ತೀರಿ ನಡೀರಿ, ಕೊಡಿಸ್ರಿ. ನಂಗೆ ಕೊಡಿಸ್ಬೋದು. ನನಗೆ ಮಾತ್ರ ಒಂದು ಮಾತು ಕೊಡಿಸ್ತೀನಿ ನಡೀರಿ ಅಂತ ಹೇಳಲ್ಲ. ಬುಲೆಟ್ ತಾತ್ಯ ಅಂತ. ಆಗಿ ಅವರು ಮಲಗಿದ್ದಾರೆ. ಓಪನಿಂಗ್ ಸೆರೆಮನಿ ಮಾಡ್ತಾರೆ ಈಗ. ಎಲ್ಲ ಬೈಕ್ಸ್ ಅಲ್ಲೇನು ಹಾಕೋನೆ. ನಂಬರ್ ಮುಚ್ತೀನಿ ಕಂಬಿಡು. ಅಯ್ಯೋ ಏನು ಉಲ್ಟಾ ಲಾಕ್ ಉಲ್ಟಾ ಅದು. ಅದಕ್ಕೆ ನಾನು ತೋರಿಸ್ತೆ. ಸಾತು ಕಂಗ್ರ್ಯಾಚುಲೇಷನ್ಸ್ ಇಲ್ರಿ, ಎಲ್ಲ ಹೊಸ ಗಾಡಿ. ಸಾತು ಅದಕ್ಕೆ ಟ್ರೀಟ್ ಕೊಡ್ಸಕ್ಕೆ ಕರ್ಕೊಂಡೈತೆ ನಮ್ಮನ್ನು. ಯಾರಿಗೋ ಹಿಂಗೆ ಮುದ್ದು ಮಲಗಿದ್ದಾನೆ. ಮುದ್ದು ಎತ್ತಿಲ್ಲ, ಹಂಗೆ ಇಟ್ಕೊಂಡು ಮಲಗಿಸ್ಕೊಂಡು. ಅನನ್ಯ ಅವರಲ್ಲಿ ಮುಂದೆ ಹೋಗ್ತಿದ್ದಾರೆ. ಅನನ್ಯ, ಸಾತು, ಸುಗಂಧಿ ಎಲ್ಲ. ಅವ್ರು ಸಿಕ್ಕಿದ್ರೆ ತೋರಿಸ್ತೀನಿ. ನಾನು ವ್ಲಾಗ್ ಮಾಡೋದೇ ಮರ್ತೆ ಹೋಗ್ತೀನಿ. ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ, ನೋಡೋಣ. ನೆನಪಿಸ್ರು ಯಾರಾದರೂ ವ್ಲಾಗು ಅಂತ. ನನ್ನ ಮಗ ಮಲಗ್ಬಿಟ್ಟವನೆ. ಎತ್ಕೊಳಮ್ಮ ಹಂಗೆ. ಅಯ್ಯಪ್ಪ, ಹೋಗಿ ನಿಲ್ಸ್ಬೋಗಿ. ಇಲ್ಲಿ ನೋಡಿ. ಅಯ್ಯೋ ಎಷ್ಟು ಕ್ಯೂಟ್. ಎರಡಕ್ಕೂ ಪಾಪುಗಳಿದೆ. ಹ್ಞೂ, ನಮ್ಮನ್ನ ಬ್ಯಾಕ್ ಕ್ಯಾಮ್ರಾ ಅಲ್ಲಿ ತೋರಿಸಿ ನೋಡಿ. ಅದು ಸೇಮ್ ಬಟ್ ಡಿಫ್ರೆಂಟ್. ಅನನ್ಯ ಇರೋದಾಗ ಇಲ್ಲ ನಿಂತ್ಕೊಂಡಿದ್ಲು. ಗುಂಡ ಇಲ್ಲಿ ಗಂಬ ಅಲ್ಲಿ ಬರ್ಡ್ಸ್ ಹೋಯ್ತು. ಬರ್ಡ್ಸ್ ಹೋಯ್ತು. ಮಂತ್ರಿ ಸ್ಕ್ವೇರ್ ಆಫ್ಟರ್ 1.5 hours ಜರ್ನಿ. ಇನ್ನೊಂದು ಅರ್ಧ ಗಂಟೆ ಆಗಿದ್ರೆ ನಮ್ಮ ಊರಿಗೆ ಹೋಗ್ಬಿಡ್ತೀವಿ. ಈಗ ಪ್ರದೀಪ್ ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಬಳಿ ಹೋಗೋಣ. ಪ್ರದೀಪ್ ಯಾವ ಫ್ಲೋರ್ ಇದ್ದಾರೆ ಅಂತ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ. ಬಿಡು ನೀನು ಅಂತ. ಎಸ್ ಅದು ಯಾರು ಅದು? ಇಲ್ಲೋಡು ಇಲ್ಲಿ ಚಿನ್ವಿ. ಹಾಯ್ ಪಪ್ಪ.
ಹ್ಯಾಂಡ್ ಓವರ್ ಟು ಪಪ್ಪ. ಮತ್ತೆ ಹೋಗಲ್ವಂತ ಅವನು. ಹೋಗಲ್ವ ಪಪ್ಪ ಅಂದ್ರೆ ಮುದು ಹೋಗು ಅಲ್ಲಿಂದ ಹತ್ತೊಂಡು ಸಾಕಾಗೈತೆ. ಪಪ್ಪಂಗೆ ಬಿರಿಯಾನಿ ಪಾರ್ಸಲ್. ಸರಿ ಆಮೇಲೆ ತಿಂತಾರಂತ ಬಿಡಿ. ಫಸ್ಟ್ ಇವಾಗ ಮುದ್ದುಗೆ ಒಂದು ಫುಟ್ವೇರ್ ತೊಗೋಬೇಕು. ಸೊ ವಿ ಆರ್ ಗೋಯಿಂಗ್ ದೇರ್. ಅದಾದ್ಮೇಲೆ ಎಲ್ಲೆಲ್ಲಿ ಅಂತ ಹೇಳಿ ನೋಡೋಣ. ಇದು ಪ್ರದೀಪ್ ನಿಂದು ಮಾನ್ಯವರು. ಏನು ತಗೋತೀರಾ? ಹಾಂ ಏನು ತಗೊಂತೀರಾ? ಕುರ್ತಾ ಪೈಸಾಮ್ ಅಂತ. ಈ ಶರ್ಟ್ ಇಲ್ಲೇ ಅಂತ ತಂಡಿತ್ತಾನೆ ತೋರಿಸಿ. ಸನನ್ಯ ನಿಂಗೆ ಅಂತ ತೆಗ್ದು ಹಾಕಕ್ಕೆ ಬಂದ. ನಾನು ಕೊಡಿಸ್ತಾ ಇಲ್ಲ ಹಂಗಂತ. ಮತ್ತೆ ಬೇಡ ಅಂತಂದ್ರೆ ಬಡಬಡಂಗ್ರೆ ಅಂತ ತೆಗ್ದು ಹಾಕ್ಬಿಟ್ಟು ಹೋಯ್ತು. ಫಸ್ಟ್ ವೆಸ್ಟ್ ಸೈಡ್ ಆಯ್ತು ವೀಸ್. ಎಲ್ಲ ಈಚೆ ಬರ್ತಿದ್ದಾರೆ. ಈಗ ನೆಕ್ಸ್ಟ್ ಝೂಡಿಯೋಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದಾದಮೇಲೆ ಯಾವುದು ಅದು ಯಾವ ಗೊತ್ತೇ ಇಲ್ಲ ನನಗೆ. ಎಷ್ಟೊಂದು ಬ್ರ್ಯಾಂಡ್ಸು. ಇದು ಯಾವುದೋ ಪಾಪು ಎಲ್ಲ ಕ್ಯೂಟ್ ಸ್ಟಫ್ ಐತೆ. ಪ್ರದೀಪ್ ಯಾವುದೋ ಬೇಬಿ ಶಾಪ್ ಇದೆ ನೋಡು ಅಂತ ಹೇಳಿದ್ರ. ಬಟ್ರಿ ಹುಡ್ಕಿಲ್ಲ ಈ ಶಾಪ್ನ ನಾನು. ಅವಾಗಿಂದ ಎಲ್ಲ ಫ್ಲೋರಲ್ಲೂ ಹುಡ್ಕಾಡ್ತಾರೆ ಇದ್ದೀನಿ. ಸದ್ಯಕ್ಕೆ ಹೆಂಗೋ ಫೈನಲಿ ಸಿಕ್ತು. ಪ್ರದೀಪ್ ಅವರೆಲ್ಲ ಮೇಲ್ಗಡೆ ಊಟ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಹೋಗ್ಬಿಟ್ಟು ನೋಡ್ತಾ ಇರೋಣ. ಈ ಶಾಪಲ್ಲಿ ಶಾಪೇ ಮಾಡಿಲ್ಲ ಬಿಸ್. ಇದೆ ಫಸ್ಟ್. ನನ್ನ ಮಗನ ಫುಟ್ವೇರ್ ತೊಗೋಬೇಕು. ಕ್ಯೂಟ್ ನನಗೆ ಈ ಶಾಪ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಯ್ತಾ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಸ್ಟಫ್ಸ್. ನನಗಲ್ಲಿ ಏನು ತಗೋಬೇಕಂತ ನಂಗೆ ಗೊತ್ತಾಗಲಿಲ್ಲ. ಅದಕ್ಕೆ ಬಂದೆ. ಇವ್ರನ್ನ ಮುದ್ದಮ್ಮ ಅಲ್ಲೋಗಿದ್ದವ. ಏನು ತಿನ್ನೋಗೋಗಿದೆ ಅಲ್ಲಿ? ಎಲ್ಲಿಗೆ ಹೋಗಿದ್ದೆ ನೀನು? ನೋಡಿದ ತಕ್ಷಣ ಓಡ್ ಬಂದ್ಬಿಡ್ಬೇಕು. ಆಯ್ತಾ ಊಟ ಮಾಡಿ? ಸರಿ ಇಲ್ಲ ನೋಡೋಕೆ ಬಂದಿತ್ತು. ವಿಚ್ ಒನ್? ಯಾರಿಗೆ? ನಿಮಗೆ? ನನಗೆ ಯಾವ್ದು ಚೆನ್ನಾಗಿದೆ? ಮುದ್ದು ಸೆಲೆಕ್ಟ್ ಮಾಡಿ. ಮುದ್ದು ಯಾವ್ದು ಚೆನ್ನಾಗೈತೆ ಅಮ್ಮಗೆ? ನೈಸ್. ಬಿಸುಡ್ ಎಕ್ಸ್ಪ್ರೆಷನ್ ನೋಡಿ ಇಲ್ಲಿ. ಯಪ್ಪ ಅಂದ್ಕೊಂಡ್ಬಿಡ್ತವಳು. ಅದಕ್ಕೆ ಪ್ರದೀಪ್ ನನ್ನನ್ನು ಕೇಳ್ತವ್ರೆ ಯಾಕೆ ಕಿಸಿತಾ ಇದೆಯಾ ಅಂತೆ. ಎಸ್ ಅಲ್ಲಿ ನೋಡು ಒಂದೆರಡು ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಯಾರು ಚೆನ್ನಾಗೈತೆ? ದಿಸ್ ಒನ್ ಇಸ್ ಆರ್ ದಿಸ್ ಒನ್. ಹಿಡ್ಕೊಂಡು ಕ್ಯಾಟ್ ವಾಕ್ ಮಾಡ್ತವನೆ. ಮಾಡಿಬಿಟ್ಟು ಕೊಡಿಸ್ತೀಯಾ ಅಂತ. ಅದು ಇಟ್ಕೊಂಡಿದ್ದಾರ. ನೀನು ಇಡಕ್ಕೆ ಹೋದಾಗ ಬಂತದು. ನನ್ನ ಫೋನ್ ಎತ್ತಿ ಮಾಡೋ ಅಷ್ಟೆಲ್ಲ ಮುಗ್ದೇ ಹೋಗಿತ್ತು. ವಿಚ್ ಒನ್?
ದಿಸ್ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದು ಬ್ಯಾಗ್. ಇವಾಗ ಬುಕ್ಕಿಂಗ್ ಮಾಡ್ತೀವಿ. ಸೊ ಅದೇ ಫೈನಲ್ ಆಯಿತು, ಅದು ವೈಟ್ ಒನ್. ಏನಮ್ಮ ಏನು ಹಾಕಂತೀನಿ ತಗೋಂತ. ಯಾವುದೋ ನೀವು ಹೇಳಿದ್ದು ಇನ್ನೊಂದು ಬ್ರ್ಯಾಂಡ್ ಯಾವುದು ನಾಪ ಡೋರಿ. ಪ್ರದೀಪ್ ಇನ್ನೊಂದು ಹೇಳಿದ್ರು ನಾಪ ಡೋರಿ ಬ್ಯಾಗ್ಸಲ್ಲಿ ಹೋಗಿ ನೋಡೋಣ. ವೈಟ್ ಫೀಲ್ಡಲ್ಲಿದೆ ಮಾಲಲ್ಲಿ, ಬೇಕಾದ್ರೆ ಅಲ್ಲಿ ನೋಡಿ ಇಲ್ಲಿ ಫೈನಲ್ ಮಾಡೋಣ ಅಂತ. ಬಟ್ ಅದು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ದೆ ಸಿಕ್ಕಾಪಟ್ಟೆ ಕಾಸ್ಟ್ ಜಾಸ್ತಿ ಇದೆ, 30 ಆ ಥರ ಇದೆ. ಈಗ ಬೇಡ, ಇದು ಬಂದಿರಲಿ ಈ ಕಾಸ್ಟಿಂದು, ಆಮೇಲೆ ಇನ್ನೊಂದು ಬೇರೆ ಕಾಸ್ಟಲ್ಲಿ ತೊಗೊಳ್ಳೋಣ ಅಂತ. ಕಾರ್ಡ್ಗೂ ಇಲ್ಲ ಡಿಸ್ಕೌಂಟು ಐತೆ. ಹಾಂ ಓಕೆ 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 ಶೂರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಖುಷಿ. ಮಗದಲ್ಲಿ ನಗು ಹೆಂಗ್ ಬರುತ್ತೆ. ಇವಾಗ ವಾಚ್ ಶಾಪ್ ಹೋಗ್ತಿದ್ದೇವೆ ಗೈಸ್, ಯಾವುದಾದ್ರೂ ನೋಡೋಣ ಅಂತ ಹೇಳಿ. ಲೆಟ್ಸ್ ಇಷ್ಟ ಆದರೆ ಅದರದ್ದು ತೊಗೊಬರೋಣ. ನನ್ನೇನು ಶಾಪಿಂಗ್ ಟೈಮ್ ನೋಡು, ವಾಚಸ್ ನೋಡು, ನಿನ್ನ ಬ್ರ್ಯಾಂಡ್ಕಿನ ಫಸ್ಟು ವಾಚಸ್ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ. ಮೈಕಲ್ ಕೋಸೆಲ್ಲ ಆ ಸೈಡ್ ಅಂತೆ. ಮೈಕಲ್ ಕೋಸ್ ಮತ್ತು ಓಕೆ ಓಕೆ. ಅನನ್ಯ ಇಲ್ಲಿ ನಿಂಗೆ ಜಸ್ಟು ಟೈಟಾನು ಈ ಥರದ್ದು ಅಷ್ಟೇ ಇರೋದು. ಕ್ಯಾಲ್ವಿನ್ ಕ್ಲೈನು, ಟಾಮಿ ಹಿಲ್ಫಿಗರು, ಮೈಕಲ್ ಕೋಸ್. ಸೊ ಅನನ್ಯ ಇವಾಗ ಮೈಕಲ್ ಕೋಸ್ ಸೇಮ್ ಮೈಕಲ್ ಕೋಸ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ದಿಸ್ ಇಸ್ ದಿ ಒನ್. ಇದೊಂದು ಫಾಸಿಲ್ಲ, ಇದು 2 ಫಾಸಿಲ್ಲ, ಎರಡು ಇವಾಗ ಬಟ್ ಬಟ್ ಅಂತ ಸೆಲೆಕ್ಟ್ ಇನ್ನೂ ಒಂದು ಅಡ್ಜಸ್ಟ್ ಮಾಡಿಸ್ಕೋತೀಯಾ? ಇದ್ರಲ್ಲಿ ಗೋಲ್ಡ್ ಇದೆ ನೋಡಲ್ಲಿ ಮೇಲೆ. ಅಲ್ಲಿ 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 ಎಲ್ಲಾದ್ರೂ ಓಪನ್ ಮಾಡ್ಬೋದಾ? ಎಲ್ಲಾದ್ರೂ ಓಪನ್ ಮಾಡ್ಬೋದು. ಈ ಥರ ಡಿಫ್ರೆಂಟ್ ಇರ್ತೀಯಾ? ನಿಂಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು ಇಷ್ಟಲ್ಲಿ ನೋಡು. ನನಗೆ ಗ್ರೀನ್ ಡೈಯಲ್ಲಿ ಬೇಕಂತ. ಗೋಲ್ಡಲ್ಲಿ ನೋಡಿ ಹಾಕ್ಕೊಂಡು ನೋಡ್ತೀಯಾ ಗೋಲ್ಡು? ಇವಾಗ ನನಗೆ ವೋಟಿಂಗ್ ಕೇಳ್ತಿದ್ದಾಳೆ, ಯಾರ್ಯಾರಿಗೆ ಇದಿಷ್ಟ ಆಯಿತು ಯಾರ್ಯಾರಿಗೆ ಇದಿಷ್ಟ ಆಯಿತು ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಕಾಮನ್. ಇದು ಚೈನಾ ನನ್ನ ವಾಚ್ ಸೇಮ್ ಅದು. ಇದು ಸ್ವಲ್ಪ ಓಲ್ಡ್, ಇದು ಸ್ವಲ್ಪ ನ್ಯೂ ಡಿಫ್ರೆಂಟ್ ಆಗೈತೆ, ಇದು ತಗೋ ಅಂತ. ನಂಗೆ ಇದಿಷ್ಟ ಆಯಿತು. ಹುಡುಗರ್ದಲ್ಲ ಹುಡುಗಿ. ಅಲ್ಲೈತೆ ನೋಡಿ 23. ಅಷ್ಟೇ. ವಿಚ್ ಒನ್? ಐ ಲೈಕ್ ದಿಸ್. ಬಾಬಾ ಹೇಳಿದ್ರು, ಇಫ್ ಯು ವಾಂಟ್ ಟು ಗೋ ವಿತ್ ಲಕ್ಸುರಿ ದೆನ್ ಗೋ ವಿತ್ ದಿಸ್. ಇಫ್ ಯು ವಾಂಟ್ ಟು ಡೀಸೆಂಟ್ ಒನ್ ದೆನ್ ಗೋ ವಿತ್ ದಿಸ್. ಇಫ್ ಯು ವಾಂಟ್ ಡೀಸೆಂಟ್. ನನಗೂ ಇದಿಷ್ಟ ಆಯಿತು. ಇದು ಡಿಫ್ರೆಂಟ್ ಆಗೈತೆ. ಇದು ತಗೊಳ್ಳೆ. 2 ಸೇಮ್ ಪ್ರೈಸು ಗೈ. ಸುಮ್ಮನೆ ಏನಕ್ಕೆ ಆ ಥರ ತೊಗೊಳೋದು? ಒಳ್ಳೆ ಹಳೆ ಸ್ಟೈಲ್ ಥರ. ಅದು ಆಲ್ರೆಡಿ ಎಷ್ಟೊಂದು ಜನದ ಹತ್ರ ಇದೆ ಈ ಚೈನ್. ಇದು ಇಟ್ಸ್ ನಾರ್ಮಲ್ ಆಗ್ಬಿಟ್ಟೈತೆ ಅದು. ಫೈನಲಿ ಅನನ್ಯಂದು ಈ ವಾಚ್ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಪೇಯಿಂಗ್ ಫಾರ್ ದಿಸ್. ಬಾಂಗ್ ಕಾರ್ಡ್ ಪೇ ಮಾಡೋದ? ಕಾರ್ಡಾದ್ರೆ ಡಿಸ್ಕೌಂಟ್ ಆಗಲ್ಲ ಏನು? ಫೈನಲಿ ಡೈರೆಕ್ಟ್ MKಗೆ ಹಾರ್ಬಿಟ್ಟವಳೆ. ವಸ್ತು ಜೋಶ್. ಅವ್ರು ಹೇಳಿದ್ರಲ್ಲ ನೀವು ಯಾವಾಗ ಬಂದರೂ ಹಾಕ್ಸ್ಕೊಡ್ತೀವಿ ಅಂತ. ಇಲ್ಲೇ ಬಂದಾಗ ಬನ್ನಿ. ಅದು ಹಿಂದಗಡೆ ಡಯಲಿಂದ ನೇಮ್ ಹಾಕ್ಕೊಡ್ತಾರೆ. ಅದು ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಇಲ್ಲಿ ನೇಮ್ ಹಾಕ್ಕೊಡ್ತಾರೆ. ನಿಂದು ಬೇಕಾದ್ರೂ ಹಾಕಿಸ್ಬೋದು. ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಬರ್ಬೇಕಂತ.
ಅನನ್ಯ ರಾಣಿ ಹಳೆ ಬಿಚ್ಚಿದ್ರಲ್ಲ ಅದು ಹಾಕಿ ನೋಡು ಅನನ್ಯ ರಾಣಿ ಲಕ್ಸುರಿ ಫುಲ್ಲು. ನಮ್ಮ ಅಮ್ಮ ಮುದ್ದು ಬಿಸ್ಕೆಟ್ ತಿನ್ನಿಸ್ತಾ ಇದ್ರು. ತಾಳಲ್ಲ ಅಂತಿದ್ದಲ್ಲ ತಾಣಿದೆಯಲ್ಲ ಅಂತ ಏನ ವಾಚ ಅವಳು ಫಸ್ಟು ಪಾಸ್ ಇಲ್ಲ, ಆಮೇಲೆ ಹೆಮ್ಕೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂದ್ಕೊಂಡಿದ್ಲಂತೆ. ಈಗ ಡೈರೆಕ್ಟ್ ನಾವೆಲ್ಲ ಸುಮ್ಮನೆ ಏನೋ ಹೆಂಗಿದ್ರು ತಗೊಳ್ಳೇಬೇಕು ಅಂದಮೇಲೆ ತಿರ್ಗಾ ಅದು ಬೇರೆ ಇದು ಬೇರೆ ಏನಕ್ಕೆ ಅದನ್ನೇ ತಗೋ ಅಂತ ಕಲೆಕ್ಷನ್ ಥರ ಎಲ್ಲ ಬ್ರ್ಯಾಂಡು ಕಲೆಕ್ಟ್ ಮಾಡಬೇಕು ಥರ ಎಲ್ಲ ಓದ್ಲಲ್ಲ. ಚಿಪ್ಸ್ ಅಲ್ಲ ಬಿಸ್ಕೆಟ್, ಅವನ ಬಿಸ್ಕೆಟ್ ಫ್ಯಾನ್ ಆಗ್ಬಿಟ್ಟವನ. ಯಾವ್ದು ಬಿಸ್ಕೆಟು? ಹೆಂಗ್ ಲುಕ್ ಕೊಡ್ತವನೆ ನೋಡೋದಕ್ಕೆ. ಸಾಕು ಇದನ್ನ ನಮ್ಮ ಹುಡುಗ ತಿಂತಾರೆ. ಅದು ಸೇಮ್ 50-50 ಚಸ್ಕೊಂಡ್ಸ್ಕೊತಾರ ಯೂನಿಬಿಕ್. 6:30 and we are going back. ಕತ್ಲಾಕ್ ಹೋಗುತ್ತೆ ಗೈಸ್. ಮನೇಲಿ ನಾನ್ ವೆಜ್ ಇರೋದ್ರಿಂದ ಇವಾಗ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ. ಒಳಗಡೆಯಿಂದನೇ ಎಕ್ಸಿಟ್ ಆಗ್ಬೋದಿತ್ತು. ನೋಡಿ ಗೈಸ್, ಇಲ್ಲಿ ಫುಲ್ ಬ್ರ್ಯಾಂಡೆಡ್ ಮೂವಿ ಆಗ್ಬಿಟ್ಟೈತೆ. ಬ್ರ್ಯಾಂಡ್ ಮೇಲೆ ಬ್ರ್ಯಾಂಡ್. ಸ್ಲಿಪ್ಪರ್ ಹಾಕತ್ತಾ ಇದ್ದೀನಿ. ಅಪ್ಪ ನೋಡ್ಕೊಂಡು ನಗು ಹಾಕೊಂಡು ಹಂಗೆ ಸಿಗ್ತಾಯಿಲ್ಲ ಸ್ಲಿಪ್ಪರ್ ವಾಟ. ಇವರು ಸಿಗಾಕೊಂಡಿಲ್ವಾ? ಇವ್ರನ್ನ ಕೇಳಲಿಲ್ವಾ? ನಾನು ಲಾಸ್ಟಿಗೆ ಬರೋ ಸಿಗಾಕತ್ತಾರೆ ಅಂದ್ಕೊಂಡಿದ್ದೆ, ಅದಕ್ಕೆ ನಾವು ಫಸ್ಟ್ ಬಂದ್ವಿ. ಇವರೆಲ್ಲರದು ಎಕ್ಸ್ಪ್ರೆಷನ್ ತಗೋ ತಗೋ. ಅದಕ್ಕೂ ಸಂಬಂಧ ಮತ್ತೆ ಇವನೆಲ್ಲೇ ಬನ್ನಿ. ಸರಿ ಬಾಯ್. ಭಯ ಭಯ ಏನಂದರೆ ಏನಕ್ಕೆ ಅಂತಂದರೆ ಯಾರು ಗೋಯಿಂಗ್ ಟು ಕೋಲಾರ್ ಬೇರೆ ಆಯಿತಾ, ಉಪ್ಪಿಟ್ಟು ತಿಂತೀವಿ, ನಾನ್ ವೆಜ್ ತಿಂದು ಐಸ್ ಕ್ರೀಮ್ಸ್ ತಿನ್ನೋಕ್ಕೆ ಬೈತಾರೆ. ಅದರಲ್ಲಿ ಎಕ್ಸ್ಪೆಷಲಿ ಮಟನ್ ಏನಾದ್ರು ತಿಂದರೆ ಅದು ತುಂಬ ಫ್ಯಾಟ್ ಇರುತ್ತಲ್ಲ, ಐಸ್ ಕ್ರೀಮ್ ತಿಂದರೆ ಅದು ಕೋಲ್ಡ್ ಐಟಮು ಅಂತೇಳಿ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ ಅಂತೇಳಿ ಹಂಗಂತ ನಾವು ಇದು ಮಾಡಿದ್ದು. ಹೇಳಲಿಲ್ಲ ಮನೇಲಿ. ಕೇಳಿದ್ರೆ ಏನು ಹೇಳೋದು, ಕೇಳಿದ್ರೆ ಏನು ಮಾಡೋದು ಅಂತ. ಕೇಳಿದ್ರೆ ಹೇಳ್ತಿದ್ವಿ ಫ್ಯಾಕ್ಟ್ನ, ಬಟ್ ಕೇಳಿದ್ರೆ ಏನು ಮಾಡೋದು ಅಂತ ಹೇಳಿ ಬೈಸ್ಕೊತೀವ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಯಾರಿಗೂ ಕೇಳಲಿಲ್ಲ, ಓದ್ಕೊಂಡ್ಬಿಟ್ಟು. ನನ್ನ ಮುದ್ದು ಅಮ್ಮ ಇಟ್ಕೊಂಡೈತೆ ಬಿಕಾಸ್ ಮಳೆ ಬಂದಿರೋದ್ರಿಂದ ಥಂಡಿ ಇದೆ ಗೈಸ್. ಅದಕ್ಕೆ ಯು ಕಮ್ ಇನ್ ದಿಸ್ ಕದಂಬ. ಎಲ್ಲರೂ ನೈಟ್ ಡ್ರೆಸ್ಸಲ್ಲಿ ಹೋಗ್ತಾಯಿದ್ದೀವಿ ಪೋಲಾರ್ ಬೇರೆ. ಇವು ಯಾವ್ಯಾವ ಹಿಂಗೆ ಬಂದವಲ್ಲ ಅನ್ಕೋಬೇಕು. ಈ ತಡಿವೆ ಈ ಸುರು ನಮ್ಗೆ ಬಿಟ್ಟು ಹೋಯ್ತವ್ರೆ. ಇನ್ನು ಹೋಗ್ಬೇಕಾರೆ ಹತ್ಕೊಳಕತ್ತ. ಕ್ಲೋಸ್ ಆಗಲ್ಲ. 100% ವೆಜ್ ಅನ್ಸ್. ಇವಾಗ ಬಂದು DBC, ದೆನ್ ಒಂದು ಗಡ್ಬಡ್, ಇನ್ನೊಂದು ಮ್ಯಾಂಗೋ ಮಸ್ತಾನಿ. ಇಷ್ಟೊಂದು ಹೇಳಿದ್ದೀವಿ. ಅದಾದಮೇಲೆ ಬೇಕಂದರೆ ಹೇಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಷ್ಟು ಮ್ಯಾಂಗೋ ಮಸ್ತಾನಿ, ಗಡ್ಬಡ್, DBC ಇದೆಲ್ಲ ನಾರ್ಮಲಾಗಿ ಟೇಸ್ಟ್ ಮಾಡಿರೋಂಥದ್ದೇ. ನಾವು ಇಷ್ಟು ದಿನ ಸೀಸನ್ ಅಲ್ವಾ ಅಂತ ಹೇಳಿ ಮತ್ತೆ ಹೇಳಿದ್ವಿ ಅಷ್ಟೇ. ಲೆಟ್ಸ್ ಹ್ಯಾವ್ ಇಟ್. ಬರಲಿ ವೆಯ್ಟ್ ಮಾಡ್ತೀವಿ. ಅನನ್ಯ ಸಂಡೇನೇ ಮುಗ್ದೋಯ್ತು, ಇನ್ನೇನು ಎಣ್ಣೆ ಹಚ್ಕೊಂತೀಯ? ನಾಳೆ ಲಾಗಿನ್ ಆಗಷ್ಟರಲ್ಲಿ ಹೆಂಗಿದೆ ದಿವಸ ಅನನ್ಯಂಗೆ ವಾಚ್ ಚೆನ್ನಾಗಿದೆಯಾ ಅಂತ ಹೇಳಿ, ಇಷ್ಟ ಆಯ್ತಾ ಅಂತ ಹೇಳಿ. ಈಚೆ ಅವನೇ ಬರ್ತಾನೆ, ಬನ್ನಿ. ಇನ್ನೊಂದು ಎರಡು ಕೊಟ್ಟು ಮತ್ತೆ ಫಸ್ಟ್ ಕರೆದ್ರು, ಇದು ತಿಂತಾ ಇರಿ ಆಮೇಲೆ ಕೊಡ್ತೀವಿ ಅಂತ. ಐತಲ್ಲ ಇನ್ನೆಷ್ಟು ಬೇಕು? 1 2 3 ನಾವು 4 ಇರೋದು. ಇನ್ನೂ ಒಂದು ಐತಲ್ಲ ಕೊಡೋದು. ಪ್ರತಿ ಮ್ಯಾಂಗೋ ಮಸ್ತಾನೆ ಕೊಡ್ತಾರವಾ.
ಅದು ನನ್ನ ಫೇವ್ರೇಟ್, ಇದು ನನ್ನ ಊರು. ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಆಯಿತು? ಮ್ಯಾಂಗೋ ಮಸ್ತಾನಿ ಡಿ ಬಿ ಸಿನಾ? ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಆಯಿತು? ಮೂರು ಇಷ್ಟ ಆಯಿತು, ಬಟ್ ಮೈ ಆಲ್ ಟೈಮ್ ಫೇವರೇಟ್ ಈಸ್ ರೆಡ್ ಬಾಟ್. ನಿಂಗೆ? ಆಲ್ರೌಂಡರ್ ಋತು. ಈ ಕಲ್ಲೆಲ್ಲ ಜುಮ್ಮಂದ ಇದೆ ಅಂತ ಓಡೋದಾಗ ಐಸ ಅವನಿಗೆ ಡಿ ಬಿ ಸಿ ಇಷ್ಟ ಆಯ್ತಂತೆ. ನಾನಾಗಿ ಇದದು ಮನೇಲಿರೋ ಹುಳಿ ಇರುತ್ತೆ, ಇವರೆಲ್ಲ ಚೆನ್ನಾಗಿರೋದು ಹಾಕ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಕಿರ್ತಾರೆ ಅಂತ ತಿನ್ನಕ್ಕಾಗ್ತಾ ಇಲ್ಲ. ಮ್ಯಾಂಗೋ ಮಸ್ತಾನಿ ಸಿಕ್ಕಾಪಟ್ಟೆ ಹುಳಿ ಇದೆ. ಮ್ಯಾಂಗೋ ದ್ರಾಕ್ಷಿ ಉಳಿಸ್ಬಿಟ್ಟು ಎಲ್ಲ ತಿನ್ಕೊಂಡು ಹೋಗ್ಬೇಕು. ದ್ರಾಕ್ಷಿನೇ ಜಾಸ್ತಿ ಇದ್ದಿದ್ದು. ನಂಗೆ ಬರೀ ದ್ರಾಕ್ಷಿನೇ ಸಿಕ್ಕಿದ್ದು, ಅದು ಬಿಟ್ಟು ಎಲ್ಲ ಇತ್ತು. ಇವರಿಬ್ರು ತಿನ್ಕೊಂಡವ್ರ ಹಂಗೆ ರೋಸ್ಟೆಡ್. ಕ್ರಿಕೆಟ್ ಹೋಮ್ ಗೈಸ್. ಅನನ್ಯ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೇನು ಓಡ್ತವಳೆ. ನಂದು ಅಡಪ ತಳ್ಕೊಂಡು ಕೂತವಳೆ ಗೈಸ್. ವಾಚ್ ತಕ್ಕೊಂಡು ವಾಚ್ ನೋಡಿಕೊಂಡು, ನನ್ನ MK ವಾಚ್ ಅಂತ ತೆಗಿತೀನಿ ಎಲ್ಲ ಐಫೋನಿಂದ ತೆಗಿತಾರಲ್ಲ. ನೀನು ವಾಚ್ ಯಾರು ನೋಡ್ತಾರು. ಅಷ್ಟಿಗೆ ಇನ್ನೇನಿಲ್ಲ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್. ನೀನು ಹೇಳೋ ನನ್ಯ ಬಾಯ್ ಬಾಯ್ ಗುಡ್ ನೈಟ್ ಅಂತ. ಇಟ್ಸ್ ನೈಸ್. ನಂಗೆ ಏನೋ ಒಂಥರ ಡಿಫ್ರೆಂಟಾಗಿ ಐತೆ ಅಂತ ಇಷ್ಟ ಆಯಿತು ಗೈಸ್. ವೆಯ್ಟ್ ಎಷ್ಟು ವೆಯ್ಟ್ ಇದೆ ಅಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಇದೆಲ್ಲ ಬಿಚ್ಬೋದು. ಹಾಂ, ಇದು ನಾವೇ ಓಪನ್ ಮಾಡ್ಕೊಳ್ಳೋ ಅಂಥದ್ದು ಚೈನ್ ಎಲ್ಲ. ನಾವು ಯೂಶ್ವಲಿ ನಮ್ಮದನ್ನು ಒಂದೊಂದು ವಾಚಿಂದು ಆಲ್ಟರ್ ಮಾಡೋ ಥರ ಇರುತ್ತೆ, ಇನ್ನೊಂದು ತೆಗ್ಸ್ತೀವಲ್ಲ. ಇದು ತೆಗ್ಸೋದಲ್ಲ. ಈ ಥರ ತೋರ್ಸೋ ನಾನು ಯಾವ ಥರ ಅಂತ. ಈ ಥರ ಜಸ್ಟ್ ವಾಚ್ ಹಾಕೋ ಥರ. ಗೊತ್ತಿಲ್ದವ್ರಿಗೆ ತೋರಿಸು, ಗೊತ್ತಿರೋರಿಗೆ ಬೇಡ. ಆ ಥರ ಗೈಸ್. ಅದು ಆ ಥರ ಲಿಂಕ್ಸ್ ಓಪನ್ ಮಾಡ್ಕೊಳ್ಳೋದು. ವೆರಿ ನೈಸ್. ಒಂಥರ ಬ್ರೇಸ್ಲೈಟ್ ಥರ. ಇದು ಸ್ಟ್ರ್ಯಾಪ್ ಡಿಫ್ರೆಂಟ್ ಆಗಿದೆ ಅಲ್ಲ, ಅದಕ್ಕೆ ಇಷ್ಟ ಆಯಿತು. ಅನನ್ಯ ಹೇಳ್ತಾಳೆ, ಅಯ್ಯೋ ಫಾಜಿಲ್ ತೊಗೊಳಕ್ಕೆ ಹೋಗಿ ಮೈಕಲ್ ಕೊಸ್ತಾಳೆ. ನಾನು ಫಾಜಿಲ್ ತೊಗೊಂಡಾದ್ಮೇಲೆ ಮೈಕಲ್ ಕೊಸ್ತಾಬೇಕಾಗಿತ್ತು ಅಂತ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್. ಆ ಥರನ ಅಂದರೆ ಹಂಗೆಲ್ಲ ಅದು ಬ್ರ್ಯಾಂಡ್ಸ್ ಅವಳು ಇಟ್ಕೊಂಡಿದ್ದು ಹಂಗೆ ಅಂತೆ. ಆ ಬ್ರ್ಯಾಂಡ್ ಆದಮೇಲೆ ಆ ಬ್ರ್ಯಾಂಡ್ ತೊಗೋಬೇಕು ಆ ಥರ. ಒಟ್ಟಿನಾಗ ಎರಡೂ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮೇ ಬಿ ಬಜೆಟಿಂದ ಹಂಗೆ ಅಂದ್ಕೊಂಡವಳೆ ಅಂತ. ಬಟ್ ಹಂಗಲ್ವಂತ ಅವಳಿಗೆ ಎಲ್ಲ ಬ್ರ್ಯಾಂಡ್ಸು ಬೇಕಂತ. ಓಕೆ ಗೈಸ್, ಗುಡ್ ನೈಟ್. ಹೋಗ್ಬಾರ್ದು ಅನ್ಕೊಂಡಿದ್ದೀನಿ. ಬಾಯ್ ಬಾಯ್. ನಾನು ಹಂಗೆ ಅಂದ್ಕೊಂಡಿರೋದು.